ಎಲ್ರಿಗೂ ನಮಸ್ಕಾರ. ನನ್ನ ಸಿನಿಮಾ ಕಾಲವೇ ಮೋಸಗಾರ, ಈ ಸಿನಿಮಾದಲ್ಲಿ ನಾನು ಹೀರೋ ಆಗಿ ಮಾಡಿದ್ದೀನಿ. ಡೈರೆಕ್ಟರ್ ಸರ್ ಹೇಳಿದರು, ಎಲ್ಲ ಥರ ಎಂಟರ್ಟೈನ್ಮೆಂಟ್ ಇದೆ, ಫೈಟ್ ಇದೆ, ಕಾಮಿಡಿ ಇದೆ, ಎಮೋಷ್ನಲ್ ಇದೆ ಅಂತ ಹೇಳಿದರು. ಇದಕ್ಕೆಲ್ಲದೂ ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ನೀವು ಕೇಳಿದರೆ ಕೇಳಿ ಸರ್. ಸರ್, ಇದು ನಾನು ಮಾಡಲಿಂಗ್ ಮಾಡ್ತಾಯಿದ್ದೆ. ನಾನು ವಸಿಷ್ಠ ಅವ್ರ ಜೊತೆ ಮಾಡಲಿಂಗ್ ಎಲ್ಲ ಒಟ್ಟಿಗೆ ಮಾಡಿದ್ವಿ. ಸೊ ಅದಾದ ನಂತರ ನನಗೆ ಎಲ್ಲರೂ ಹೇಳ್ತಾಯಿದ್ರು, ನೀನೊಂದು ಹೀರೋ ಟ್ರೈ ಮಾಡು, ಇಲ್ಲ ಆ್ಯಕ್ಟಿಂಗಲ್ಲಿ ಟ್ರೈ ಮಾಡು, 100% ಏನೋ ಒಂದು ಆಗ್ತೀಯಾ ಅಂತ. ಸೊ ಸಣ್ಣ ಪಾತ್ರದಲ್ಲಿ ಹಂಗೆ ನಾನು ರಂಗಶಂಕರ ಇದರಲ್ಲೇ ನಾಟಕಗಳು ಮಾಡಿಕೊಂಡು ಅಲ್ಲೊಂದು ಸಣ್ಣ ಕ್ಯಾರೆಕ್ಟ್ರು, ಸಣ್ಣ ಪಾತ್ರ, ಒಂದೇ ಸಣ್ಣ ಡೈಲಾಗ್ ಕೊಟ್ಟರು. ಆ ಡೈಲಾಗ್ನ ನಾನು ಒಂದು ಡೈಲಾಗ್ ಹೇಳೋಕ್ಕೂ ಬರ್ತಾ ಇರಲಿಲ್ಲ, ಅಷ್ಟು ಕಷ್ಟಪಡ್ತಿದ್ದೆ. ಆ ಡೈಲಾಗ್ನ ಹೇಳ್ದಾಗಲೇ ಗೊತ್ತಾಯಿತು, ಆರ್ಟಿಸ್ಟ್ ಅಂದರೆ ಇಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ನಂಗೆ ಅವಾಗ ಗೊತ್ತಾಯಿತು. ಅದಾದ ನಂತರ ಒಂದು ಸಣ್ಣ ಪಾತ್ರಗಳು ಮಾಡಿಕೊಂಡು ಇವತ್ತು ಅಂದರೆ ಸೆಕೆಂಡ್ ಹೀರೋ ಆಗಿರ್ಬೋದು, ಇನ್ನೊಂದು ಮೇನ್ ಕ್ಯಾರೆಕ್ಟರ್ ಆಗಿರ್ಬೋದು, ಈ ಥರ ಎಲ್ಲ ಮಾಡಿಕೊಂಡು ಇವತ್ತು ನನಗೆ ಒಂದು ಕಾಲವೇ ಮೋಸಗಾರ ಅನ್ನೋ ಸಿನಿಮಾ ಸಂಜಯ್ ಎಸ್ ಪುರಾಣಿಕ್ ಅವರು ನನಗೆ ಇವತ್ತೊಂದು ಒಂದು ಚಾನ್ಸ್ ಕೊಟ್ಟರು. ಸೊ ಅದನ್ನು ನಿಭಾಯಿಸಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಇವತ್ತು ನನ್ನ ಸಿನಿಮಾ ಒಂದು ಮೇನ್ ಹೀರೋ ಆಗಿ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ತುಂಬ ಎಕ್ಸೈಟ್ ಆಗಿದ್ದೀನಿ. ತುಂಬ ಥ್ಯಾಂಕ್ಸ್ ಸರ್. ಸರ್, ಅದೇ ರಂಗಶಂಕರದಲ್ಲಿ ನಾಟಕ ಮಾಡ್ತಿದ್ದೆ ಸರ್. ಫೈಟಿಂಗ್ ಬಂದು ನಾನು ಗಂಗಾಧರ್ ಮಾಸ್ಟ್ರು ನನಗೆ ಹೇಳ್ಕೊಡ್ತಾಯಿದ್ರು. ಸೊ ಇದು ಫ್ರಂಟ್ ಫ್ಲಿಪ್ ಆಗಿರಲಿ, ಬ್ಲ್ಯಾಕ್ ಫ್ಲಿಪ್ ಆಗಿರಲಿ, ಎಲ್ಲ ಥರ ಕಿಕ್ಸ್ ಆಗಿರಲಿ, ಎಲ್ಲ ಅವ್ರ ಹತ್ರನೇ ಕಲ್ತ್ಕೊಂಡೆ. ಡ್ಯಾನ್ಸ್ ಎಲ್ಲ ಬಂದು ನಮ್ಮ ಸ್ಟುಡಿಯೋದಲ್ಲಿ ನಾಗೇಶ್ ಸರ್ ಅಂತಿದ್ದಾರೆ, ಅವ್ರ ಜೊತೆ ಕಲಿತಾ ಇದ್ದೆ. ಸೊ ಕಲ್ತ್ಕೊಂಡು ಎಲ್ಲ ರೆಡಿಯಾಗಿ ಬಂದೆ ಸರ್. ಮತ್ತೆ ಪ್ರಮೋಷನ್ ಅಷ್ಟೇ. ನನಗೆ ನಮ್ಮದು ತುಂಬ ಫಸ್ಟ್ ಟೈಮ್ ಸಿನಿಮಾ ಮಾಡಿರೋದ್ರಿಂದ ನಮಗೆ ತುಂಬ ಕಷ್ಟ ಆಗ್ತಿದೆ ಪ್ರಮೋಷನ್ ಮಾಡೋದು. ವಿ ಕಾಂಟ್ ರೀಚ್. ನಾವು ತುಂಬ ಎಲ್ಲರೂ ರೀಚ್ ಆಗದೆ ಇದ್ರು, ಒಂದು ಕೆಲವಾರನ್ನ ರೀಚ್ ಆಗ್ತಿದ್ದೀವಿ. ಖಂಡಿತವಾಗ್ಲೂ ಇಷ್ಟಪಟ್ಟು ಮೌತ್ ಪಬ್ಲಿಸಿಟಿ ಆಗುತ್ತೆ. ನಾವು ಈಗ ರೀಚ್ ಮಾಡಬೇಕು ಅಂದ್ರೂ ಫಸ್ಟ್ ನಾವು ಆಟೋ ಪ್ರಮೋಷನ್ನಿಂದನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಆಟೋ ಪ್ರಮೋಷನ್ ಸ್ಟಾರ್ಟಿಂಗ್ ಬಳ್ಳಾರಿಲಿ ಮಾಡಿದ್ವಿ. ತುಂಬ ಖುಷಿ ಆಯ್ತು ನನಗೆ. ಫಸ್ಟಿಗೆ ಹೋದಾಗ ಸರ್ ಪೋಸ್ಟ್ ಅನ್ಸ್ಕೊಳ್ಳಿ ಸರ್ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದೆ. ಅವರು ಇಲ್ಲಪ್ಪ ಹಂಗೆ ಹಿಂಗೆ ಅಂತ ಮುಖ ನೋಡಿದ್ರು. ಆಮೇಲೆ ಟ್ರೈಲರ್ ತೋರಿಸಿದ್ಮೇಲೆ ತುಂಬ ಖುಷಿಪಟ್ಟರು. ಇಲ್ಲಪ್ಪ ನೀವು ಬೆಳೀತಾನೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಅಂಟಿಸ್ಬಿಟ್ಟು ಫೋಟೋ ಎಲ್ಲ ಆಟೋಗಳು ನಾವೇ ಅಂಟಿಸ್ಬಿಟ್ಟು ಹಂಗೆ ಪ್ರಮೋಷನ್ ಸ್ಟಾರ್ಟ್ ಮಾಡಿ, ಆಟೋ ಪ್ರಮೋಷನು. ಅದು ಬಿಟ್ಟು ನಾವೆಲ್ಲ ಥರ ಈಗ ಆನ್ಲೈನ್ ಪ್ರಮೋಷನ್ ಆಗಿರಲಿ, ಪ್ರತಿಯೊಂದು ಮೀಡಿಯಾದಲ್ಲೂ ನಾವು ಪ್ರಮೋಷನ್ ಮಾಡ್ತಾಯಿದ್ದೀವಿ. ಖಂಡಿತವಾಗ್ಲೂ ಎಲ್ಲ ಕಡೆ ರೀಚ್ ಮಾಡ್ತೀವಿ. ಸಿನಿಮಾ ರಿಲೀಸ್ ಆಗಿದ್ದ ಮುಂಚೆ ಎಲ್ಲರೂ ರೀಚ್ ಮಾಡಿ ಥಿಯೇಟ್ರಿಗೆ ಕರೆದುಬಿಟ್ಟು ಅವ್ರಿಗೆ ಇಷ್ಟಪಡಿಸ್ತೀವಿ. ಮೌತ್ ಪಬ್ಲಿಸಿಟಿ ಆಗುತ್ತೆ. ನಿಮ್ಮಿಂದ ಸಪೋರ್ಟ್ ಬೇಕು ಸರ್. ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾ ಆಗಿರಲಿ, ಪ್ರೆಸ್ ಮೀಡಿಯಾ ಆಗಿರಲಿ, ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವೆಲ್ಲ ಬೆಳೆಯೋದು. ಹೊಸ ಕಲಾವಿದರು, ನಿಮ್ಮ ಸಪೋರ್ಟ್ ನಮ್ಗೆ ಸದಾ ಇರಬೇಕು. ನೀವು ಇದ್ರೇ ನಮ್ಮ ಹೊಸ ಕಲಾವಿದರು ಬೆಳೆಯೋಕ್ಕೆ ಸಾಧ್ಯ. ಹೌದು ಸರ್, ಬಂದಿಲ್ಲ ಸರ್. ಇದು ವಾಸಿಂ ಸರ್ ಅಂತ ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಥಿಯೇಟ್ರ್ ಲಿಸ್ಟ್ ನಾಳೆ ಬರುತ್ತೆ ಸರ್. ಆ್ಯಕ್ಚುಲಿ ಅವ್ರು ಹೇಳಿದ್ದು 50 to 60 ಥಿಯೇಟರ್ಸಲ್ಲಿ ಮಾಡೋಣ ಅಂತ ಹೇಳಿದ್ರು. ವಸಿಷ್ಠ ಸರ್, ವಸಿಷ್ಠ ಮಗ ಮೇಲೆ ವಸಿಷ್ಠ ಸರ್, ನಾವೆಲ್ಲರೂ ನಿಮ್ಮ ಫ್ಯಾನ್ಸ್. ಅಂಡ್ ಪ್ರತಿಯೊಬ್ಬ ಹೀರೋನು ಹೀರೋ ಆಗಕ್ ಮುಂಚೆ ಇನ್ನೊಬ್ಬ ಹೀರೋ ಫ್ಯಾನ್ ಅಂತ ಹೇಳ್ತಾರೆ. ಸೊ